ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಗುಂಪು ಸೇರಿ ಕೈಯಲ್ಲಿ ಮಗ್ ಹಿಡಿದು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಹಿಡಿದು ದಮ್ ಹೊಡಿತಾ ಆರಾಮಾಗಿದ್ದ. ಆದರೆ ಅದೇ ರಾಜಾತಿಥ್ಯ ದರ್ಶನ್ಗೆ ನರಕ ದರ್ಶನ ಮಾಡಿಸ್ತಾಗಿದೆ. ಗಣಿ ನಾಡನ್ನೇ ನಡುಗಿಸ್ತಾ ಇರೋ ಬಳ್ಳಾರಿ ಜೈಲಿಗೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಎಲ್ಲಿದ್ರೂ ಪ್ರಾಬ್ಲಮ್. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗಲೂ ದುರ್ಜನರ ಸಂಘ ಮಾಡಿ ದುರಹಂಕಾರದಿಂದ ಮೆರೆದಿದ್ದ. ದುಷ್ಟರ ಸಂಘ ಮಾಡಿ 3 ಕೇಸ್ ಮೈ ಮೇಲೆ ಎಳೆದುಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇನ್ನೂ ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಾಗಿಲಲ್ಲೇ ಇರುವಾಗಲೇ ಚಕ್ರವರ್ತಿ ಕಂಟಕದ ಚಕ್ರವ್ಯೂಹದಲ್ಲಿ ಸಿಕ್ಕಾಕಿಕೊಂಡಿದ್ದ. ದರ್ಶನ್ ಟೀ ಶರ್ಟ್ ಮೇಲೆ ಕೂಲಿಂಗ್ ಗ್ಲಾಸ್ ಹಾಕಿ ಪೊಲೀಸ್ ವ್ಯಾನ್ನಿಂದ ಕೆಳಗಿಳಿದಿದ್ದ. ಕಪ್ಪು ಟೀ ಶರ್ಟ್ ಧರಿಸಿ ಬಳ್ಳಾರಿ ಜೈಲ ಹೆಬ್ಬಾಗಿಲ ಮುಂದೆ ನಿಂತಿದ್ದ. ಒಂದು ಕೈಯಲ್ಲಿ ಬೆಡ್ ಶೀಟ್, ಇನ್ನೊಂದು ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಬಳ್ಳಾರಿ ಜೈಲಿಗೆ ಬಂದಿದ್ದ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರೋ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಸಹವಾಸದಿಂದ ಸಿಗರೇಟ್ ದೋಸ್ತಿಯಿಂದ ಸಂಕಷ್ಟಕ್ಕೊಳಗಾಗಿದ್ದ ದರ್ಶನ್ ಈಗ ಬಳ್ಳಾರಿ ಜೈಲು ಸೇರಿದ್ದಾನೆ. ಗಣಿನಾಡು ಅನ್ನೋ ಪ್ರಸಿದ್ಧಿ ಪಡೆದಿದ್ದ ಬಳ್ಳಾರಿ ಜಿಲ್ಲೆ ಒಂದು ಕಾಲದಲ್ಲಿ ಭಯಂಕರ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ಕುಖ್ಯಾತಿ ಪಡೆದಿತ್ತು. ಇಂದಿಗೂ ಕೂಡ ದೇಶದ ಅತ್ಯಂತ ಡೇಂಜರ್ ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು. ದೇಶದ್ರೋಹಿಗಳನ್ನ ಕಠಿಣವಾಗಿ ಶಿಕ್ಷಿಸೋ ಅಂಡಮಾನ್ ಜೈಲು ಬಿಟ್ರೆ ದೇಶದಲ್ಲಿ ಬಳ್ಳಾರಿ ಜೈಲು 2ನೇ ಅತಿ ಕಠಿಣ ಜೈಲು ಅನ್ನೋ ಸ್ಥಾನ ಪಡೆದಿದೆ. ತಪ್ಪು ಮಾಡಿದ್ರೆ ನಿನ್ನ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ಅಂತ ಕೈದಿಗಳಿಗೆ ಹೆದರಿಸ್ತಾರೆ. ಅಂಥ ಭಯಂಕರ ಬಳ್ಳಾರಿ ಜೈಲು ಸೇರಿದ ದರ್ಶನ್ ಈಗ್ಲಾದ್ರೂ ಬುದ್ಧಿ ಕಲಿತರ. ದಿಕ್ಕೆಟ್ಟು ನಿಂತಾಗ, ಸಂಕಟ ಬಂದಾಗ ಸ್ವಾಮಿ ಅಂತಾರೆ ಎನ್ನೋ ಹಾಡಿಗೆ ದರ್ಶನ್ ಡಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಆದ್ರೆ ಈಗ ನಟೋರಿಯಸ್ ರೌಡಿಗಳ ಸಹವಾಸ ಮಾಡಿ ದರ್ಶನ್ ದಿಕ್ಕೆಟ್ಟು ಹೋಗಿದ್ದಾರೆ. ಸಂಕಟದ ಸುಂಟರ ಗಾಳಿಗೆ ಸಿಲುಕಿಕೊಂಡಿದ್ದಾರೆ. ಅಯ್ಯಯ್ಯೋ, ಇವರ ಸಹವಾಸ ಮಾಡಿ ಕೆಟ್ಟೆಯಂತ ತಲೆ ಮೇಲೆ ಕೈ ಇಟ್ಟುಕೊಂಡು ಚಿಂತೆ ಮಾಡುವಂತಾಗಿದೆ. ಇನ್ನು ನೆಚ್ಚಿನ ಸ್ಟಾರ್ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರೆ ಹೊರಗೆ ದರ್ಶನ್ ಅಂಧ ಅಭಿಮಾನಿಗಳು ಹುಚ್ಚು ಪ್ರದರ್ಶನ ಮಾಡ್ತಿದ್ದಾರೆ. ದಾಸ ಸೇವೆಗೆ ಆಗಿತ್ತಂತೆ ಕೋಟಿ ಕೋಟಿ ಡೀಲ್. 10 ಆರೋಪಿಗಳಿಗೆ 25,000 ಹಣ. ಡೀಲ್ ಹೆಸರಲ್ಲಿ ಡ್ರೀಲ್ ಮಾಡ್ತಿದ್ದ ನಾಗ. ಡೀಲ್, ಕೋಟಿ ಕೋಟಿ ಡೀಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ದಾಸ ಸೇವೆಗೆ ಅಂತಾನೆ ದೊಡ್ಡ ಡೀಲ್ ನಡೆದಿತ್ತಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪಡೆದು ಹಾಯಾಗಿದ್ದ ದರ್ಶನ್ ಬೇಕಾದಾಗ ಟೀ, ಕಾಫಿ, ಆಗಾಗ ಸಿಗರೇಟ್, ಮಲಗೋಕೆ ಮೆತ್ತನೆಯ ಬೆಡ್, ಹೀಗೆ ಐಷಾರಾಮಿ ಭಾಗ್ಯ ಕೊಟ್ಟವನೇ ಈ ವಿಲ್ಸನ್ ಗಾರ್ಡನ್ ನಾಗ. ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಮಧ್ಯೆ ದೊಡ್ಡ ಡೀಲ್ ಆಗಿತ್ತು. ಆ ಡೀಲ್ ಆಗಿದ್ದಕ್ಕೆ ನಾಗ ಎಲ್ಲವನ್ನ ನೋಡಿಕೊಂಡಿದ್ದ. ದರ್ಶನ್ ಕೊಲೆ ಕೇಸನ್ನ ಉಲ್ಟಾ ಮಾಡೋದಕ್ಕೆ ದೊಡ್ಡ ಪ್ಲಾನ್ ನಡೆಸಲಾಗಿತ್ತಂತೆ. ಈ ಕಾರಣಕ್ಕೆ ನಟೋರಿಯಸ್ ನಾಗನ ಜೊತೆ ದರ್ಶನ್ ಕುಳಿತಿದ್ದ. ದರ್ಶನ್ ಹಾಗೂ ನಾಗನ ನಡುವೆ ಆದ ಡೀಲ್ ಪ್ರಕಾರ ಜೈಲಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗತ್ತೆ. ರಾಯಲ್ ಆಗಿ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನೇ ಡೀಲ್ ಮಾಡುವುದು ಕೂಡ ಇದನ್ನ ಒಳಗೊಂಡಿದೆ. ಬೇಕಾದ ಬಟ್ಟೆ, ಊಟ, ಹಾಸಿಗೆ, ಸಿಗರೇಟ್ ಕೊಡಿಸೋದು ಒಪ್ಪಂದದಲ್ಲಿ ಇತ್ತು. ಜೈಲಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುತ್ತದೆ. ದರ್ಶನ್ ಜೈಲಿನಿಂದ ಹೊರಬರೋ ತನಕ ಸಂಪೂರ್ಣ ಕೇರ್ ತೆಗೆದುಕೊಳ್ಳುವ ಡೀಲ್ ಆಗಿತ್ತಂತೆ. ದರ್ಶನ್ ಹೊರಗೂ ಕೂಡ ಈ ಡೀಲ್ ಕೆಲಸ ಮಾಡ್ತಾ ಇತ್ತು. ದರ್ಶನ್ ಕೇಸ್ನಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕಿಸುವ ಕೆಲಸವೂ ಆಗುತ್ತಿತ್ತು. ಸಾಕ್ಷಿಗಳು ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಭಾಗಿ ಆಗಿಲ್ಲ ಅಂದ್ರೆ ಕೇಸ್ ದುರ್ಬಲವಾಗುವ ಸಾಧ್ಯತೆ ಇರುತ್ತೆ. ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಹಣ ನೀಡುವ ಕೆಲಸವೂ ಆಗ್ತಾಗಿತ್ತು. ಡಿ ಗ್ಯಾಂಗ್ ತಿಂಗಳಿಗೆ 25,000 ರೂಪಾಯಿ ನೀಡ್ತಾಗಿತ್ತು. ಸುಮಾರು 10 ಜನ ಆರೋಪಿಗಳಿಗೆ ಹಣ ನೀಡಲಾಗಿದೆ ಎನ್ನಲಾಗಿದೆ. ಇವರೆಲ್ಲ ಮುಂದಿನ ದಿನಗಳಲ್ಲಿ ಸಹ ದರ್ಶನ್ ವಿರುದ್ಧ ನ್ಯಾಯಾಲಯದಲ್ಲಿ ಹೇಳಿಕೆಗಳನ್ನ ನೀಡದೇ ಇರಿಸಲು ಪ್ಲಾನ್ ನಡೆದಿದೆ. ದರ್ಶನ್ ಯಾವಾಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ನು, 1-2 ದಿನ ಸೈಲೆಂಟ್ ಆಗಿದ್ದ. 3ನೇ ದಿನವೇ ದರ್ಶನ್ ನಾನು ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿಯಾಗಬೇಕು ಅಂತ ಹೇಳಿದ್ರಂತೆ. ಅದಾದ ನಂತರ ದರ್ಶನ್ ಅಂಡ್ ನಾಗನ ಪರಿಚಯ ಮತ್ತು ಡೀಲ್ ಶುರುವಾಗಿತ್ತು. ಇನ್ನು ದರ್ಶನ್ಗೆ ಅಷ್ಟೊಂದು ರಾಜಾತಿಥ್ಯ ನೀಡೋದರ ವಿಷಯವಾಗಿ ದುಡ್ಡಿನ ಡೀಲ್ ನಡೆದಿತ್ತಂತೆ. ಹಾಗಾದ್ರೆ ಆ ಡೀಲ್ಗಳು ಯಾವುವು ಅಂತ ನೋಡೋದಾದ್ರೆ, ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲಲ್ಲಿ ಸಕಲ ವ್ಯವಸ್ಥೆ ಡೀಲ್ ಆಗಿತ್ತು. ಡಿ ಗ್ಯಾಂಗ್ ಆರೋಪಿಗಳನ್ನ ರಾಯಲ್ ಆಗಿ ನೋಡಿಕೊಳ್ಳುವ ಡೀಲ್ ಕೂಡ ಆಗಿತ್ತು. ಜೈಲಲ್ಲಿ ರಾಯಲ್ ಆಗಿ ಇರೋಕೆ ಅಧಿಕಾರಿಗಳ ಜೊತೆಯೂ ಕೂಡ ಡೀಲ್ ಆಗಿತ್ತಂತೆ. ಬೇಕಾದ ಬಟ್ಟೆ, ಊಟ, ಹಾಸಿಗೆ, ಸಿಗರೇಟ್ ಕೊಡಿಸುವ ಡೀಲ್ ಕೂಡ ಆಗಿತ್ತು. ಜೈಲಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಡೀಲ್ ಆಗತ್ತೆ. ಜೈಲಿನಿಂದ ಹೊರಬರುವವರೆಗೂ ಸಂಪೂರ್ಣ ರಾಜಾತಿಥ್ಯ ತೆಗೆದುಕೊಳ್ಳೋ ಡೀಲ್ ಕೂಡ ನಾಗ ಮತ್ತು ದರ್ಶನ್ ಮಾಡ್ಕೊಂಡಿದ್ರು. ಹೀಗೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾಗಿದ್ದಂತೆ ಇಷ್ಟೆಲ್ಲ ಡೀಲ್ ಮಾಡ್ಕೊಂಡೇ ಒಳಗೆ ಹೋಗಿದ್ರು. ಬರೀ ವ್ಯವಸ್ಥೆ ಅಷ್ಟೇ ಅಲ್ಲ, ಡಿ ಗ್ಯಾಂಗ್ನ ಇನ್ನುಳಿದ ಆರೋಪಿಗಳ ಡ್ರೀಲ್ಗೂ ಕೂಡ ದೊಡ್ಡ ಡೀಲ್ ನಡೆದಿತ್ತಂತೆ.
10 ಆರೋಪಿಗಳಿಗೆ 25,000 ಹಣ. ಡೀಲ್ ಹೆಸರಲ್ಲಿ ಡ್ರಿಲ್ ಮಾಡಿದ್ದ ನಾಗ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಹೇಗೆ ಹೊರಬರಬೇಕು ಅನ್ನೋ ಬಗ್ಗೆ ದರ್ಶನ್ ಅಂಡ್ ನಾಗ ಡೀಲ್ ಮಾಡ್ಕೊಂಡಿದ್ರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷಿಗಳನ್ನ ಬೆದರಿಸ್ತಾಗಿದ್ರಂತೆ. ಜೈಲಲ್ಲೇ ಕುಳಿತು ವಿಲ್ಸನ್ ಗಾರ್ಡನ್ ನಾಗ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕ್ತಾ ಇದ್ದಂತೆ. ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡ ಹೇರೋ ಕೆಲಸ ಮಾಡ್ತಾಗಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷಿಗಳನ್ನ ಹೆದರಿಸ್ತಾಗಿದ್ದ ನಾಗ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕ್ತಾಗಿದ್ದ. ಸಾಕ್ಷಿ ಹೇಳದಂತೆ ವಿಲ್ಸನ್ ಗಾರ್ಡನ್ ನಾಗನಿಂದ ಆಮಿಷ ಒಡ್ಡಲಾಗ್ತಾಗಿತ್ತು. ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಯಾರೂ ಭಾಗಿಯಾಗದಂತೆ ನೋಡಿಕೊಳ್ತಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಹಣ ಸಂದಾಯವಾಗ್ತಾಗಿತ್ತು. ಆರೋಪಿಗಳು ಕೋರ್ಟ್ನಲ್ಲಿ ಹೇಳಿಕೆ ನೀಡದಂತೆ ಡೀಲ್ ಕೂಡ ಆಗಿತ್ತು. 10 ಆರೋಪಿಗಳಿಗೆ 2 ತಿಂಗಳಿನಿಂದ ಹಣ ಸಂದಾಯವಾಗ್ತಾಗಿತ್ತು ಅನ್ನುವಂತಹ ಬೆಚ್ಚಿ ಬೀಳುವ ಮಾಹಿತಿ ಲಭ್ಯವಾಗಿದೆ. ರೌಡಿ ನಾಗನ ಮೂಲಕ 25,000 ರೂಪಾಯಿ ದುಡ್ಡು ಕೊಡ್ತಾಗಿದ್ದ ದರ್ಶನ್ ಅನ್ನುವಂತಹ ವಿಷಯ ಈಗ ಬಹಿರಂಗವಾಗಿದೆ. ಹೀಗೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ಡೀಲ್ ಮಾಡ್ಕೊಂಡಿದ್ದ ಅನ್ನೋ ಡೀಲಿಂಗ್ ಕಹಾನಿ ಈಗ ಹೊರಬರ್ತಾಗಿದೆ. ಆದ್ರೆ ಏನೋ ಮಾಡೋಕ್ ಹೋಗಿ ಮತ್ತೇನೋ ಆಯ್ತು ಅನ್ನೋ ಹಾಗೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಬಚಾವಾಗೋಕೆ ಹೋಗಿ ನಟೋರಿಯಸ್ ಗ್ಯಾಂಗ್ ಜೊತೆ ಸೇರ್ಕೊಂಡು ದಾಸ ಸೇವೆಯ ಸುಂಟರ ಗಾಳಿಗೆ ಸಿಲುಕಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಹಾಗಾದ್ರೆ ಇಷ್ಟೆಲ್ಲ ಡೀಲ್ ಮಾಡ್ಕೊಂಡಿದ್ರು ದರ್ಶನ್ ದರ್ಬಾರ್ ಹೊರಗೆ ಬಂದಿದ್ ಹೇಗೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಈ ನಾಗನ ಸೇವೆಯನ್ನ ಅಲ್ಲೇ ಇದ್ದ ಬೇಕರಿ ರಘು ಅನ್ನೋ ರೌಡಿಗೆ ಆಗ್ತಾ ಇರಲಿಲ್ಲ. ಇದರಿಂದ ಹೊಟ್ಟೆ ಕಿಚ್ಚಿನಿಂದ ಫೋಟೋ ವೈರಲ್ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಕೊಲೆ ಆರೋಪಿ ದರ್ಶನ್ ಸೇವೆಗೆ ಮುಂದಾಗಿದ್ದ ರೌಡಿ ನಾಗ. ದರ್ಶನ್ನ ಎಲ್ಲ ರೀತಿಯ ಸೌಲಭ್ಯಗಳಿಗಾಗಿ ಜೈಲಿಗೆ ದುಡ್ಡು ಹರಿದು ಬಂದಿತ್ತು. ಶರವಣ ಎಂಬಾತನ ಮೂಲಕ ಜೈಲಿಗೆ ಹಣ ಪೂರೈಕೆಯಾಗಿತ್ತಂತೆ. ಹಣ ಬರ್ತಾಗಿದ್ದಂತೆ ರೌಡಿ ನಾಗನಿಂದ ದರ್ಶನ್ಗೆ ಆತಿಥ್ಯ ಆರಂಭವಾಗತ್ತೆ. ದರ್ಶನ್ಗೆ ಗುಂಡು ಸಿಗರೇಟು ಸಪ್ಲೈ ಮಾಡ್ತಾಗಿದ್ದ ರೌಡಿ ನಾಗ. ದರ್ಶನ್ ಆತಿಥ್ಯಕ್ಕೆ ನಾಮುಂದು ತಾಮುಂದು ಅಂತ ಇದ್ರು ರೌಡಿಗಳು. ಆದ್ರೆ ದರ್ಶನ್ ರಾಜಾತಿಥ್ಯವೇ ಜೈಲಲ್ಲಿ ಗ್ಯಾಂಗ್ ವಾರ್ಗೆ ಕಾರಣವಾಗಿತ್ತು. ಜೂನಿಯರ್ ಒಬ್ಬ ದರ್ಶನ್ಗೆ ಆಪ್ತನಾಗಿದ್ದು ರಘುಗೆ ಹೊಟ್ಟೆ ಉರಿ ಶುರುವಾಗಿತ್ತು. ರಘು ನೀಡ್ತಾಗಿದ್ದ ಸೇವೆಯಿಂದ ದೂರವಾಗಿದ್ದ ದರ್ಶನ್ ಜೈಲಲ್ಲಿ ನಾಗ ಮತ್ತು ಕಳ್ಳಸೀನನ ವ್ಯವಹಾರವೂ ಕೂಡ ಜಾಸ್ತಿಯಾಗಿತ್ತು. ಹೀಗಾಗಿ ದರ್ಶನ್ ಅಂಡ್ ನಾಗನ ಟೀಮ್ನಿಂದ ಬೇಕರಿ ರಘು ದೂರವಾಗ್ತಾನೆ. ದರ್ಶನ್ ಆತಿಥ್ಯದ ಬಗ್ಗೆ ವೈರಲ್ ಮಾಡೋದಕ್ಕೆ ರಘು ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ವೀಕ್ಷಕರೇ, ಒಂದು ಕೇಸ್ ಮುಚ್ಚಿ ಹಾಕೋಕೆ ದರ್ಶನ್ ಮತ್ತೆ 3 ಕೇಸ್ಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ದಾನೆ. ಈಗ ಕೇಸ್ಗಳ ಚಕ್ರವ್ಯೂಹದಲ್ಲಿ ಚಕ್ರವರ್ತಿ ಸಿಕ್ಕಾಕಿಕೊಂಡಿದ್ದು ಬಳ್ಳಾರಿ ಶಿಫ್ಟ್ ಟೆನ್ಷನ್ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ 6 ಅಡಿ ಕಟೌಟ್ ನಡುಗುವಂತೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಹಾಗೂ ಗ್ಯಾಂಗ್ ಜೈಲು ಸೇರಿ 3 ತಿಂಗಳಾಗ್ತಾ ಬಂತು. ಪೊಲೀಸರು ಸಹ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಪ್ರಕರಣದ ಆಳಕ್ಕಿಳಿದಿರುವ ಪೊಲೀಸರಿಗೆ ಸಾಕ್ಷಿಗಳ ಮೇಲೆ ಸಾಕ್ಷಿ ಸಿಗುತ್ತಲೇ ಇವೆ. ಈ ಸಾಕ್ಷಿಗಳ ಪರಿಶೀಲನೆ ಮರುಪರಿಶೀಲನೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಇದೀಗ ಇನ್ನೂ 2 ಸಾಕ್ಷಿಗಳನ್ನ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ಮೂಲಗಳ ಪ್ರಕಾರ ದರ್ಶನ್ ವಿರುದ್ಧ 4,500 ಪುಟಗಳ ಸವಿವರವಾದ ಆರೋಪ ಪಟ್ಟಿಯನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಕರಣ ಸಂಬಂಧ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಹಲವು ಮಂದಿಯ ಹೇಳಿಕೆಗಳನ್ನ ಪಡೆದು ದಾಖಲಿಸಿಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಮಟೀರಿಯಲ್ ಎವಿಡೆನ್ಸ್ಗಳನ್ನ ಸಂಗ್ರಹಿಸಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ಗಳು ಸಹ ದೊಡ್ಡ ಸಂಖ್ಯೆಯಲ್ಲೇ ಇವೆ. ಹಲವು ವಸ್ತುಗಳನ್ನ ಬೆಂಗಳೂರು ಹಾಗೂ ಹೈದರಾಬಾದ್ ಎಫ್ಎಸ್ಎಲ್ ಕೇಂದ್ರಕ್ಕೆ ಕಳುಹಿಸಿ ವರದಿ ತರಿಸಿಕೊಳ್ಳಲಾಗಿದೆ. ಇನ್ನೂ 8 ವರದಿಗಳು ಹೈದರಾಬಾದ್ ಎಫ್ಎಸ್ಎಲ್ನಿಂದ ಬರಬೇಕಾಗಿದ್ದು ಆ 8 ವರದಿಗಳಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. 18 ವರದಿಗಳು ಹೈದರಾಬಾದ್ ಎಫ್ಎಸ್ಎಲ್ ಕೇಂದ್ರದಿಂದ ಬರಬೇಕಿತ್ತು. ಆದರೆ 10 ಮಾತ್ರವೇ ಬಂದಿದ್ದು ಬಾಕಿ ಇರುವ ವರದಿ ಪಡೆಯೋದಕ್ಕೆ ಪೊಲೀಸ್ ಸಿಬ್ಬಂದಿ ಅಲ್ಲಿಗೆ ಬೀಡು ಬಿಟ್ಟಿದ್ದಾರೆ. ಆರೋಪಿ ಪಟ್ಟಿ ತಯಾರಿಕೆ, ಸಾಕ್ಷಿ ಸಂಗ್ರಹ ಇನ್ನಿತರೆ ವಿಚಾರಗಳ ಬಗ್ಗೆ ಡಿಜಿಪಿ ಅಲೋಕ್ ಮೋಹನ್, ಆಯುಕ್ತ ದಯಾನಂದ್ ಅವರು ತನಿಖಾಧಿಕಾರಿಗಳೊಟ್ಟಿಗೆ ನಿಯಮಿತ ಚರ್ಚೆಯಲ್ಲೇ ಇದ್ದಾರೆ. ಈಗ ತಯಾರಾಗಿರುವ ಆರೋಪಿ ಪಟ್ಟಿಗಳ ಬಗ್ಗೆ ವಕೀಲರ ಸಲಹೆಯನ್ನ ತೆಗೆದುಕೊಂಡಿದ್ದು ಆರೋಪಿಗಳಿಗೆ ತಪ್ಪಿಸಿಕೊಳ್ಳುವ ಅವಕಾಶ ಸಿಗದಂತೆ ಶಿಸ್ತಿನ ಕಟ್ಟುನಿಟ್ಟಿನ ಆರೋಪ ಪಟ್ಟಿಯನ್ನ ಸಿದ್ಧಗೊಳಿಸಲಾಗಿದೆ. ಇದರ ನಡುವೆ ಈಗ 2 ಲಾರಿಗಳನ್ನ ಸಹ ಸಾಕ್ಷಿಗಳ ಪಟ್ಟಿಗೆ ಸೇರಿಸಿಕೊಳ್ಳಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿದ್ದ 2 ಲಾರಿಗಳನ್ನ ಮೆಟೀರಿಯಲ್ ಎವಿಡೆನ್ಸ್ ಅಂತ ಪರಿಗಣಿಸಲಾಗಿದ್ದು ಅವುಗಳ ಮಾಲೀಕರ ಮಾಹಿತಿ ಮತ್ತು ಇತರೆ ಮಾಹಿತಿಗಳನ್ನ ಪಡೆಯಲು ಪೊಲೀಸರು ಆರ್ಟಿಒ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಆ ಲಾರಿಯೊಳಗೆ ನೂಕಿ ಹೊಡೆದಿದ್ರಂತೆ. ಇದೇ ಕಾರಣಕ್ಕೆ ಆ ಲಾರಿಗಳನ್ನ ಸಹ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಸೀಸ್ ಮಾಡಲಾಗಿದೆ.